ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿದಿನವೂ ಶ್ರೇಷ್ಠವಾದ ದಿನವಾಗಿದೆ ಪ್ರಿಯರೇ. ನಾವು ಅದನ್ನು ಗುರುತಿಸುತ್ತಾ ಇಲ್ಲ, ಗಮನಿಸುತ್ತಾ ಇಲ್ಲ. ದಿನಗಳು ಹಾಗೆ ಕಳೆದು ಹೋಗುತ್ತಾ ಇವೆ. ಏನ್ ಸಾಧಿಸಿದ್ದೇವೆಂದು ಪರಿಶೀಲಿಸಿಕೊಳ್ತಿಲ್ಲ. ಹೇಗೆ ಬದುಕುತ್ತಿದ್ದೇವೆಂದು ನಿಂತು ಆಲೋಚಿಸ್ತಾ ಇಲ್ಲ. ದೇವರು ಮಾಡಿರುವ ಉಪಕಾರಗಳಿಗಾಗಿ ಆತನಿಗೆ ಸ್ತುತಿ ಸಲ್ಲಿಸುತ್ತಾ ಇಲ್ಲ. ವ್ಯರ್ಥವಾದ ಜೀವಿತವನ್ನು ವ್ಯರ್ಥವಾಗಿ ಜೀವಿಸುತ್ತಾ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ತಿದ್ದೇವೆ. ಇದು ಎಷ್ಟೋ ಅಮೂಲ್ಯವಾದದಾಗಿದೆ ದೇವರು ನಮಗೆ ಕೊಟ್ಟ ಜೀವಿತ. ಈ ಜೀವಿತವನ್ನು ದೇವರಿಗೋಸ್ಕರ ಬಳಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಕೊಟ್ಟ ಈ ಅಮೂಲ್ಯವಾದ ಜೀವಿತವನ್ನು ಹೇಗೆ ಉಪಯೋಗಿಸುತ್ತಿದ್ದೇವೆಂದು ಪರಿಶೀಲಿಸಿಕೊಳ್ಳಲು, ಯಾಕೆ ನಮಗೆ ಜನ್ಮ ಕೊಟ್ಟಿದ್ದೀರೆಂದು, ಯಾಕೆ ಈ ಲೋಕದಲ್ಲಿ ಜೀವಿಸುವಂತೆ ಮಾಡ್ತಾ ಇದ್ದೀರೆಂದು ನಾವು ಗುರುತಿಸುವ ಹಾಗೆ ನಿಮಗೋಸ್ಕರ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ದೇವರು ನಮ್ಮನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ್ದಾರೆ. ಪ್ರತಿಯೊಬ್ಬರಿಗೋಸ್ಕರ ಆತನು ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ದೇವರು ಪ್ರತಿಯೊಬ್ಬರನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ನೀವು ಬೈಬಲ್ ಓದುವಂಥವರಾಗಿರೋದಾದ್ರೆ ಆ ವಿಷಯ ಗುರುತಿಸುತ್ತೀರಿ. ದೇವರು ಒಬ್ಬರನ್ನು ಕರೆಯುವಾಗ ಆತನಿಗೆ ಅವರ ವಿಷಯದಲ್ಲಿ ಎಂತಹ ಉದ್ದೇಶಗಳಿವೆ ಎಂದು ಹೇಳುವುದಕ್ಕಾಗಿ, ಅವರ ಮುಖಾಂತರ ಆ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ, ಅವು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ದೇವರು ಆರಿಸಿಕೊಳ್ಳುವುದನ್ನು ನೋಡ್ತೇವೆ. ನಿಮ್ಮನ್ನು ಯಾವತ್ತೇ ಆಗಲಿ ದೇವರು ಕರೆದಿದ್ದಾರೋ, ಯಾವಾಗ ಕರೆಯುತ್ತಾರೆ, ಹೇಗೆ ಕರೆಯುತ್ತಾರೆ ಎಂದು ಕೇಳ್ತಿದ್ದೀರಾ? ದೇವರ ಸ್ವರ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆತನು ಕರೆಯುತ್ತಲೇ ಇದ್ದಾನೆ. ಆತನ ಮೃದುವಾದ ಸ್ವರ ನಾವು ಗುರುತಿಸುತ್ತಾ ಇಲ್ಲ. ಆ ದಿನ ಬಾಲಕನಾದ ಸಮುವೇಲನಿಗೆ ದೇವರು ಕರೆಯುತ್ತಾರೆ. ಸಮುವೇಲನೇ ಸಮುವೇಲನೇ ಅಂದಾಗ ಯಾರು ಕರೆದಿದ್ದಾರೆ? ಯಜಮಾನ ಏನಾದರೂ ಕರೆದಿದ್ದಾನೋ ಎಂದು ಯೋಚಿಸಿ ಏಲಿಯ ಬಳಿಗೆ ಹೋಗ್ತಾನೆ. ಆದ್ರೆ ಇಗೋ ನಿನ್ನ ಸೇವಕನು ಕೇಳ್ತಿದ್ದೇನೆ, ಮಾತಾಡು ದೇವರೇ. ಏಲಿ ತಿರುಗಿ ಅವನಿಗೆ ಹೇಳಿ, ಅಂದರೆ ಆ ಯಾಜಕನು ಹೇಳಿ ಕಳಿಸುವವರೆಗೂ ಆ ವಿಷಯವನ್ನು ಸಮುವೇಲನು ಗ್ರಹಿಸಲಿಲ್ಲ. ನಿನ್ನ ದಾಸನು ಕೇಳುತ್ತಿದ್ದೇನೆ, ಮಾತಾಡು ಎಂದು ಕೇಳುವವರೆಗೂ ದೇವರು ಅವನಿಗೆ ಯಾಕೆ ಕರೆದಿದ್ದಾರೆ ಎಂಬ ಸಂಗತಿ ಗೊತ್ತಾಗೋದಿಲ್ಲ. ದೇವರು ಒಂದು ಆಕಾಶದಿಂದ ಇಳಿದು ಬಂದು ಒಂದು ಆರ್ಭಾಟದಂತೆ ಕರೆಯುತ್ತಾರೆ ಎಂದು ಕಾದಿರುವ ಅಗತ್ಯವಿಲ್ಲ. ನಮ್ಮ ಅನುದಿನದ ಜೀವಿತ ಜೀವಿಸುತ್ತಾ ನಾವು ಬದುಕುತ್ತಿರುವಾಗ ದೇವರ ಸ್ವರ ನಾವು ಗುರುತಿಸಬಲ್ಲೆವು. ಮೋಶೆ ಕುರಿಗಳನ್ನು ಮೇಯಿಸುತ್ತಾ ಇದ್ದ. ಸಡನ್ ಆಗಿ ದೇವರ ವಾಯ್ಸ್ ಕೇಳ್ತಾನೆ, ಸ್ವರ ಕೇಳ್ತಾನೆ. ಮೋಶೆ ಮೋಶೆ ಎಂಬ ಹೆಸರಿಟ್ಟು ಕರೆಯುವುದನ್ನು ಕೇಳ್ತಾನೆ. ಆಗ ತೀರಾ ನೋಡಿದ್ರೆ ಅಲ್ಲಿ ಉರಿಯುತ್ತಿರುವ ಒಂದು ಪೊದೆ ಕಾಣಿಸುತ್ತೆ. ಆ ಪೊದೆ ಉರಿತಾಯ್ತು, ಆದ್ರೆ ಸುಟ್ಟು ಹೋಗ್ತಾ ಇರಲಿಲ್ಲ. ಹತ್ತಿರಕ್ಕೆ ಹೋಗಿ ನೋಡಿದಾಗ ದೇವರು ತನ್ನ ಪ್ರಣಾಳಿಕೆಯ ಕುರಿತು ಮೋಶೆಗೆ ತಿಳಿಯಪಡಿಸುತ್ತಾರೆ. ಗಿದಿಯೋನನು ಧಾನ್ಯವನ್ನು ರಾಶಿ ಮಾಡಿಕೊಳ್ತಾ ಇದ್ದ, ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದ. ತನ್ನ ಪಾಡಿಗೆ ತನ್ನ ಕೆಲಸ ಮಾಡಿಕೊಳ್ಳುತ್ತಿರುವವನಿಗೆ ಪರಾಕ್ರಮಶಾಲಿಯಾದ ಗಿದಿಯೋನನೇ ಎಂದು ಸುಂದರವಾದ ಕರೆಯೊಂದಿಗೆ ದೇವರು ಗಿದಿಯೋನನ ಸಂಗಡ ಮಾತಾಡ್ತಾರೆ. ಅದೇ ರೀತಿ ನಾವು ಶಿಷ್ಯರ ಬಗ್ಗೆ ನೋಡುವಾಗ ಅವರು ಮೀನು ಹಿಡಿಯುತ್ತಾ ಇದ್ರು. ಪೇತ್ರ, ಯೋಹಾನರು. ಆಂದ್ರೆಯ, ಪೇತ್ರ, ಯೋಹಾನ, ಯಾಕೋಬ ಮೀನುಗಾರರಾಗಿದ್ರು. ದೇವರು ಅವರನ್ನು ನೋಡಿದಾಗ ಕರೆಯುತ್ತಾರೆ, ನನ್ನನ್ನು ಹಿಂಬಾಲಿಸಿರಿ ಎಂದು. ಅವರು ವಿಧೇಯರಾಗಿರೋದ್ರಿಂದಲೇ ದೇವರ ಕೈಯಿಂದ ಬಹಳವಾಗಿ ಉಪಯೋಗವಾಗುತ್ತಾರೆ. ಅಷ್ಟಕ್ಕೂ ನಾವು ದೇವರ ಕರೆಯನ್ನೇ ಗಮನಿಸುತ್ತಾ ಇಲ್ಲ. ಮನುಷ್ಯರ ಸ್ವರಗಳನ್ನೇ ಕೇಳುತ್ತಿದ್ದೇವೆ, ಮನುಷ್ಯರ ವಿಷಯಗಳನ್ನೇ ಕೇಳುತ್ತಿದ್ದೇವೆ, ಲೌಕಿಕ ವಿಷಯಗಳನ್ನೇ ಕೇಳ್ತಿದ್ದೇವೆ. ನಮ್ಮ ಜೀವಿತದ ಮೌಲ್ಯ ನಾವು ಅರಿಯಲಾರದವರಾಗಿ ಉಳ್ಕೊಳ್ತಿದ್ದೇವೆ. ಈ ಉದಯ ಕಾಲ ಸಮಯದಲ್ಲಿ ನೀವು ಎಲ್ಲಿಂದ ಕೇಳ್ತಾ ಇದ್ದೀರೆಂದು, ಇಲ್ಲವೇ ಮಧ್ಯಾಹ್ನ ಆಗಲಿ, ಸಾಯಂಕಾಲದಲ್ಲಾಗಲಿ, ಹೊರದೇಶದಲ್ಲಿರೋರು ಬೇರೆ ಸಮಯದಲ್ಲಿ ಕೇಳ್ತಿರೋದಾದ್ರೆ, ಈ ಸಂದೇಶ ಕೇಳ್ತಿರುವ ನಿಮ್ಮೊಂದಿಗೆ ದೇವರು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ನಾನು ಎಂದಿನಿಂದಲೂ ನಿಮ್ಮನ್ನು ಕರೆಯುತ್ತಿದ್ದೇನೆ. ನಿಮ್ಮ ಅಂತರಂಗದಲ್ಲಿ ಅದು ನಿಮಗೆ ಗೊತ್ತು. ನಿಮ್ಮ ಮನಸ್ಸಿನಲ್ಲಿ ಆ ಪ್ರೇರೇಪಣೆ ನಿಮಗುಂಟಾಗ್ತಿದೆಯಲ್ಲವೇ? ಅನೇಕ ಸಾರಿ ಹೀಗೆ ಸಂದೇಶ ಕೇಳ್ತಿರುವಾಗ, ಬೈಬಲ್ ಓದುತ್ತಿರುವಾಗ ನಿಮಗೊಂದು ಪ್ರೇರೇಪಣೆ ಉಂಟಾಗ್ತದೆಯಲ್ಲವೇ? ಅದು ದೇವರ ಕರೆಯಾಗಿದೆ. ಆ ದೇವರ ಕರೆಗೆ ನಾವು ವಿಧೇಯರಾಗುವಾಗ ಅದ್ಭುತವಾದ ಆತನ ಪ್ರಣಾಳಿಕೆಗಳನ್ನು ನಾವು ಅರಿತುಕೊಳ್ಳುತ್ತೇವೆ. ದೇವರು ಸುಮ್ಮನೆ ನಮಗೆ ಕರೆದು ಏನಯ್ಯ ಚೆನ್ನಾಗಿದೆಯಾ ಎಂದು ಕೇಳಿ ಕಳಿಸಲು ಕರೆಯಲ್ಲ. ನೀವು ಗಮನಿಸಿದ್ದೀರಾ? ಮೋಶೆ ಬಾ, ನಾನು ಐಗುಪ್ತ ದೇಶಕ್ಕೆ ನಿನ್ನನ್ನು ಕಳಿಸುತ್ತೇನೆ, ನೀನು ಇಸ್ರಾಯೇಲರನ್ನು ಬಿಡಿಸಬೇಕು,
400 ವರ್ಷಗಳವರೆಗೂ ಬಂದಿಯಾಳುಗಳಾಗಿರುವ ಇಸ್ರಾಯೇಲರನ್ನು ಕುರಿಮೇಯಿಸುವ ಮೋಶೆಯನ್ನು ಕರೆದು ಅವರನ್ನು ನೀನು ಬಿಡಿಸಬೇಕಾಗಿದೆ, ನಿನ್ನನ್ನು ಕಳಿಸುತ್ತೇನೆ ಬಾ ಅಂದಾಗ ಏನಾದರೂ ಅರ್ಥ ಇದೆಯಾ? ದೇವರೇ, ನಾನು ಯಾವ ಸಹಾಯದಿಂದ ಹೋಗಲಿ? ನನಗೇನಾದರೂ ಮಿಲಿಟರಿ ಇದೆಯಾ? ನಾನೇ ಇಲ್ಲಿ ಅನಾಮಕನಾಗಿದ್ದೇನೆ ಎಂದು ಹೀಗೆ ಮೋಶೆ ನೆಪ ಹೇಳ್ತಿರುವಾಗ ದೇವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದು. ನನ್ನ ಬಲವನ್ನು ನಿನಗೆ ಕೊಡ್ತೇನೆ. ದೇವರು ನಮಗೊಂದು ಕೆಲಸ ಮಾಡೆಂದು ಹೇಳುವಾಗ ಕೆಲಸ ಮಾಡಿಸುವಾತನು ಕೂಡ ಆತನೇ. ನಾವು ಶ್ರಮೆ ಪಡಬಹುದು ಅಷ್ಟೇ. ದೇವರು ಮಾಡೆಂದು ಹೇಳಿರುವ ಕೆಲಸಕ್ಕೆ ನಾವು ಭಯಪಡ್ತಿದ್ದೇವೆ. ಆದರೆ ನಾವು ಆತನಿಗೆ ವಿಧೇಯರಾಗುವುದಾದರೆ ನಮ್ಮ ಮುಖಾಂತರ ಆತನೇ ತನ್ನ ಕಾರ್ಯಗಳನ್ನು ನಮ್ಮ ಮೂಲಕ ನೆರವೇರಿಸುವುದಕ್ಕಾಗಿ ಆತನು ಆಶಿಸುತ್ತಾನೆ ಅಷ್ಟೇ ಹೊರತು ತನಗೆ ಶಕ್ತಿ ಇಲ್ಲದಕ್ಕಾಗಿ ಅಲ್ಲ, ನಿಮ್ಮ ಮೇಲೆ ದೊಡ್ಡ ಭಾರ ಹೊರಿಸುವುದಕ್ಕಾಗಿಯೂ ಅಲ್ಲ. ನಾವು ಈ ದಿನ ಈ ವಿಷಯಗಳನ್ನು ಗಮನಿಸುತ್ತಾ ಇಲ್ಲ. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆಲ್ಲ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ಪುನರುತ್ಥಾನವಾದ ಮೇಲೆ ಯೇಸು ಶಿಷ್ಯರಿಗೆ ಹೇಳುತ್ತಾರೆ. ಹೇಗೆ ನಾವು ಹೋಗ್ಲಿಕ್ಕಾಗತ್ತೆ ಸರ್ವಲೋಕಕ್ಕೆ? ನಮಗೆ ದುಡ್ಡೆಲ್ಲಿಂದ ಬರ್ತವೆ? ನಮಗೆ ಬ್ಯಾಂಕ್ ಎಲ್ಲಿದೆ? ನಮಗೆ ಟ್ರ್ಯಾಕ್ಸ್ ಎಲ್ಲಿದೆ? ಮೈಕ್ ಸಿಸ್ಟಮ್ ಎಲ್ಲಿದೆ? ಈ ದಿನಗಳಲ್ಲಾದರೂ ನಮಗೆ ಕ್ಯಾಮರಾಗಳೆಲ್ಲಿವೆ ಎಂದು ಹೀಗೆಲ್ಲ ಹೇಳ್ಬೋದಾದ್ರೆ ದೇವರು ಒಂದೇ ಮಾತು ಹೇಳ್ತಾರೆ, ನೀವು ಹೊರಟು ಹೋಗಿರಿ, ಈಗೋ ನಾನೇ ಸದಾ ಕಾಲ ನಿಮ್ಮ ಸಂಗಡ ಇರುತ್ತೇನೆ. ಆತನು ಹೋಗಿರಿ ಎಂದು ಅಷ್ಟೇ ಹೇಳ್ತಾ ಇಲ್ಲ, ನಾನೇ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿಯೂ ಕೂಡ ಆತನು ಹೇಳುತ್ತಾ ಇದ್ದಾನಲ್ಲವೇ? ಆತನು ನಮ್ಮ ಪ್ರತಿ ಅವಶ್ಯಕತೆ ನಮ್ಮ ಸಂಗಡ ಇರುವಾಗ ತೀರಿಸುತ್ತಾನೆ. ನನ್ನ ಮನೆಯಲ್ಲಿ ನಾನು ಕನಿಷ್ಠನಾಗಿದ್ದೇನೆ, ನನ್ನ ಗೋತ್ರ ಚಿಕ್ಕದಾಗಿದೆ, ನಾನು ಬಲಹೀನನಾಗಿದ್ದೇನೆ. ಮಿದ್ಯಾನ್ಯರಿಗೆ ಭಯಪಟ್ಟು ಒಂದು ಮರದ ಕೆಳಗಡೆ ಧಾನ್ಯಗಳನ್ನು ರಾಶಿ ಮಾಡಿಕೊಳ್ತಿರುವ ಹೇಡಿಯಾದ ಗಿದ್ಯೋನನಿಗೆ ದೇವರು ಕರೆದಾಗ, ನಾನ್ ಹೇಗೆ ದೇವರೇ ಒಬ್ಬನೇ ಮನುಷ್ಯನಾಗಿ ಮಿದ್ಯಾನ್ಯರ ವಿರುದ್ಧ ಹೋರಾಡಿ ಇಸ್ರಾಯೇಲರನ್ನು ಬಿಡಿಸಲು ಸಾಧ್ಯವಾಗುತ್ತೆ? ನಾನು ಎಷ್ಟರವನು ಎಂದು ಗಿದ್ಯೋನನು ನೆಪ ಹೇಳ್ತಾನೆ. ಆದಾಗ್ಯೂ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂದು ದೇವರು ಹೇಳ್ತಾರೆ. ನೋಡೋಣ ಬನ್ನಿ, ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ಅದರಲ್ಲಿ 13ನೇ ವಚನ. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿಯೇ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂತಹ ಅದ್ಭುತಗಳು ಈಗೆಲ್ಲಿವೆ? ಯೆಹೋವನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿಯೇ, ಚಿತ್ತೈಸು, ನನ್ನ ಒಡೆಯನೇ, ಯಾವುದರ ಸಹಾಯದಿಂದ ನಾನು ಇಸ್ರಾಯೇಲರನ್ನು ಬಿಡಿಸಬೇಕು? ಮನಸ್ಸೆಯ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾಗಿದೆಯಲ್ಲವೇ? ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂದು ಯೆಹೋವನಿಗೆ ಅನ್ನಲು ಆತನು, ಅಂದರೆ ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರನ್ನು ಒಬ್ಬ ಮನುಷ್ಯನನ್ನೋ ಏನಂತೆ ಮಿದ್ಯಾನರನ್ನು ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ನಾನೇ ನಿನ್ನ ಸಂಗಡ ಇರುವುದರಿಂದ ದೇವರೇ ನಮ್ಮ ಸಂಗಡ ಇದ್ದಾರೆ. ನೀವು ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ದೀರಿ? ಭಯಪಡಬೇಡಿ, ಭಯಪಡಬೇಡಿ, ಭಯಪಡಬೇಡಿ. ನನಗೂ ಕೂಡ ಸೇವೆ ಮಾಡಬೇಕಂತ ಇದೆ, ಆದರೆ ಭಯ ಅನಿಸುತ್ತಾ ಇದೆ. ನಾವು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕನಿಸುತ್ತಾ ಇದೆ, ಆದರೆ ಭಯ ಅನಿಸುತ್ತಾ ಇದೆ ಎಲ್ಲಿ ಬಿದ್ದೋಗ್ತೇವೆಂದು. ನಾನು ಕೂಡ ವಿವಾಹ ಮಾಡಿಕೊಳ್ಬೇಕೆಂಬ ಆಸೆ ಇದೆ, ಆದರೆ ಮದುವೆ ಆದ ನಂತರ ಎಲ್ಲಿ ಜಗಳ ಆಗ್ತದೇನೋ ಎಂಬ ಭಯವಾಗ್ತಿದೆ. ನಮಗೂ ಮಕ್ಕಳು ಹುಟ್ಟಬೇಕೆಂಬ ಆಸೆ ನಮಗಿದೆ, ಆದರೆ ಮಕ್ಕಳಾದ್ಮೇಲೆ ನಮಗೆ ಬೆಳೆಸೋದು ಕಷ್ಟವಾಗ್ತದೇನೋ, ಬೆಳೆಸಲಿಕ್ಕಾಗುತ್ತದೋ, ಅಷ್ಟು ಸಂಪಾದನೆ ನಮಗಿಲ್ಲ ಎಂಬ ಭಯ ಆಗ್ತಿದೆ. ಇಂತಹ ಭಯಗಳಿಂದ ಅನೇಕರು ಈ ದಿನ ಆಶೀರ್ವಾದಗಳನ್ನು ಕಳೆದುಕೊಳ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಕಂಡುಕೊಳ್ಳುತ್ತಾ ಇಲ್ಲ. ದೇವರು ಗರ್ಭಫಲ ಕೊಡುವುದಾದ್ರೆ ಆ ಮಕ್ಕಳನ್ನು ಪೋಷಿಸಲು ದೇವರೇ ಸಹಾಯ ಮಾಡುತ್ತಾರೆ. ದೇವರು ಹೋಗು ಅನ್ನುವಾಗ ನಾವು ಹೋಗುವುದಾದರೆ ಆತನೇ ನಮ್ಮ ಸಂಗಡ ಬರುತ್ತಾನೆ. ನೀವು ಯೇಸುವನ್ನು ನಂಬಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಬಿದ್ದೋಗ್ತೇನೆಂಬ ಭಯ ಯಾಕಿದೆ? ನಿಮ್ಮ ಜೀವಿತವನ್ನೇ ದೇವರ ಕೈಗೆ ಒಪ್ಪಿಸ್ತಾ ಇದ್ದೀರಿ. ಆತನು ನಿಮ್ಮನ್ನು ಬೀಳದಂತೆ ಕಾಪಾಡುವಾತನಾಗಿದ್ದಾನೆ. ಒಂದು ವೇಳೆ ಬಿದ್ದರೂ ಮೇಲೆ ಕೆತ್ತುವಾತನಾಗಿದ್ದಾನೆ ಎಂಬ ವಿಷಯ ಮರೆಯಬೇಡಿರಿ. ನಮ್ಮ ಜೀವಿತದಲ್ಲಿ ದೇವರೇ ನಮ್ಮ ಸಂಗಡ ಇರುವಾಗ, ಶಾರೀರ ಸಂಬಂಧವಾಗಿ ವಿವಾಹ ಮಾಡಿಕೊಂಡವರಿಗೆ ಕೆಲವು ಶ್ರಮೆಗಳಿರುತ್ತವೆ ಎಂದು ಪೌಲನು ಹೇಳಿದ್ದಾನೆ. ಆದರೆ ದೇವರು ಜೊತೆ ಇರುವ ಕುಟುಂಬದಲ್ಲಿ, ಅಂದರೆ ದೇವರು ಕಟ್ಟಿರುವ ಕುಟುಂಬದಲ್ಲಿ ದೇವರಿಂದಲೇ ಕಾಪಾಡಲ್ಪಡುವುದರಿಂದ ದೇವರ ಜೊತೆ ಇರುವಿಕೆ ಸಹಾಯ ನಾವು ಹೊಂದಿದವರಾಗಿರುತ್ತೇವೆ. ಏನಿದ್ರೂ ಸಹ ಭಯಪ್ರಿಯರೇ, ಯೇಸು ಇಲ್ಲದೇ ಇರೋದಾದ್ರೆ
ಏನ್ ಬೇಕಾದರೂ ಸಾಧಿಸಬಲ್ಲೆವು ಒಂದು ವೇಳೆ ದೇವರೇ ನಮ್ಮ ಸಂಗಡ ಇರೋದಾದ್ರೆ. ನನಗೆ ಪರೀಕ್ಷೆ ಅಂದ್ರೆ ಭಯ ಎಂದು ಹೇಳುವಂಥವ್ರು ಕೂಡ ನಿಮ್ಮಲ್ಲಿ ಕೆಲವರಿದ್ದಿರ್ತೀರಿ. ನಿಮ್ಮಲ್ಲಿ ಜ್ಞಾನ ಕಡಿಮೆ ಇದ್ರೆ ದೇವರು ಬೇಡಿಕೋ ಅಂದಿದ್ದಾರಲ್ಲವೇ? ದೇವರೇ ನನಗೆ ಜ್ಞಾನ ದಯಪಾಲಿಸಿರಿ, ಪರೀಕ್ಷೆ ಬರೆಯಲು ಎಂದು ಬೇಡಿಕೊಳ್ಳಿರಿ. ದೇವರು ಜ್ಞಾನವನ್ನು ಜ್ಞಾಪಕ ಶಕ್ತಿ ಕೊಡಬಲ್ಲಾತನು ಎಂಬುದಾಗಿ ನಂಬುವವರಾಗಿರಿ. ನಾವು ಸಾಹಸ ಕಾರ್ಯ ಮಾಡುವಾಗ ಭಯಪಡುತ್ತಿರುವುದಾದರೆ ಏನು ಸಾಧಿಸಲಿಕ್ಕಾಗೋದಿಲ್ಲ. ಭಯಪಡುವವನಿಗೆ ಭಯಪಡುವುದರಿಂದ ಜ್ವರ ಬರುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಬಹಳಷ್ಟು ಜನ ಜೀವಿತದಲ್ಲಿ ಮುಂದಕ್ಕೆ ಸಾಗಲಾರದಕ್ಕೆ ಕಾರಣ ಭಯ ಆಗಿದೆ. ಎಲ್ಲಿ ಸೋತು ಹೋಗ್ತೇನೇನೋ ಎಂಬ ಭಯ, ಎಲ್ಲಿ ಫೇಲ್ ಆಗ್ತೇನೋ ಎಂಬ ಭಯ. ಸೋಲಿಗೆ ಭಯಪಡುವ ಅಗತ್ಯವಿಲ್ಲ ಪ್ರಿಯರೇ. ಸೋಲು ಎನ್ನುವಂಥದ್ದು ಒಂದು ಅಂತ್ಯ ಅಲ್ವಲ್ಲ. ನಾನು 10th ಫೇಲ್ ಆಗಿದ್ದೇನೆ ಎಂದು ನನಗೆ ಹೇಳುವವರಿಗೆ ಹೇಳುವ ಮಾತೇನು ಗೊತ್ತಾ? ಮತ್ತೊಮ್ಮೆ ಎಕ್ಸಾಮ್ ಬರೆಯಿರಿ. ಸಿವಿಲ್ಸ್ಗೆ ಬಹಳಷ್ಟು ಸಾರಿ ಎಕ್ಸಾಮ್ ಬರೆದಿದ್ದೇನೆ ಬ್ರದರ್, ನನಗೀಗ ಬಹಳ ಬೇಸರ ಉಂಟಾಗಿದೆ, ವಿರಕ್ತಿ ಉಂಟಾಗಿ ಭಯ ಆಗ್ತಾ ಇದೆ, ಇನ್ನು ಬಿಟ್ಬಿಡೋಣ ಅಂದ್ಕೊಳ್ತಿದ್ದೇನೆ ಅಂದ್ಕೊಳ್ಳುವ ಅಗತ್ಯವಿಲ್ಲ. ಟೇಕ್ ಯುವರ್ ಫೇಲ್ಯೂರ್ಸ್ ಆಸ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ನಿಮ್ಮ ಅಪಜಯಗಳನ್ನೆಲ್ಲ ಮೆಟ್ಟಲು ಮಾಡಿಕೊಳ್ಳೋದಾದರೆ ಅನುಭವ ಸಂಪಾದಿಸಿಕೊಳ್ತೀರಿ, ಮತ್ತಷ್ಟು ಉನ್ನತವಾದ ಸ್ಥಿತಿಗೆ ನೀವು ಹೋಗುವಂಥವರಾಗಿರುತ್ತೀರಿ. ಕರ್ತನು ನಿಮ್ಮ ಸಂಗಡ ಇರೋದಾದ್ರೆ ನೀವು ಎಲ್ಲಾ ವಿಷಯಗಳಲ್ಲಿಯೂ ಧೈರ್ಯವುಳ್ಳವರಾಗಿರ್ತೀರಿ. ಮೊದಲು ಹೇಡಿತನವನ್ನು ಬಿಟ್ಟು ಬಿಡಿರಿ. ಹೇಡಿಗಳು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ವಾಕ್ಯ ಹೇಳುತ್ತದಲ್ಲವೇ? ದೇವರು ಶಕ್ತಿಯೂ ಬಲವೂ ಇಂದ್ರಿಯ ನಿಯಂತ್ರಿಸುವ ಆತ್ಮವನ್ನೇ ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮವನ್ನು ನಮಗೆ ಕೊಡಲಿಲ್ಲ. ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೋ? ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೋ? ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಿದ್ದೀರೋ? ಆತನ ಕರೆಗೆ ವಿಧೇಯರಾಗಿದ್ದೀರೋ? ಆತನ ಮಾತು ಕೇಳುವುದಕ್ಕಾಗಿ ಆಸೆಯುಳ್ಳವರಾಗಿದ್ದೀರೋ? ಆತನ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಲು ಸಿದ್ಧರಾಗಿದ್ದೀರೋ ಎಂಬುದೇ ಮುಖ್ಯವಾದ ವಿಷಯ ಹೊರತು ಇದು ಹೇಗೆ ಸಾಧ್ಯ, ಅದು ಹೇಗೆ ಸಾಧ್ಯ, ಇದು ಹೇಗೆ ಮಾಡ್ಲಿಕ್ಕಾಗತ್ತೆ, ಅದು ಹೇಗೆ ಮಾಡ್ಲಿಕ್ಕಾಗತ್ತೆ ಎಂಬ ಅನುಮಾನ ನಮಗೆ ಬೇಕಾಗಿಲ್ಲ ಪ್ರಿಯರೇ. ದೇವರು ನಮ್ಮ ಸಂಗಡ ಇರುವಾಗ ಎಲ್ಲಾ ವಿಷಯಗಳಲ್ಲಿ ಆತನು ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆತನು ಗಣನೆಗೆ ಬಾರದವರನ್ನು ಆರಿಸಿಕೊಂಡು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಮೂರ್ಖರನ್ನು ಆರಿಸಿಕೊಂಡು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಗಣನೆಗೆ ಬಾರದವರನ್ನೇ ಆರಿಸಿಕೊಂಡಿದ್ದಾರೆ. ಆ ವಚನ ನೋಡೋಣ ಬನ್ನಿ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ. ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ? 1ನೇ ಅಧ್ಯಾಯ 26ನೇ ವಚನ ಓದುತ್ತಾ ಇದ್ದೇನೆ, ಕೇಳ್ರಿ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ದೇವರು ಆರಿಸಿಕೊಂಡಿದ್ದಾರೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ಹಾಲೆಲೂಯ. ನಿಮ್ಮ ಬಲಹೀನತೆ ಬಗ್ಗೆ ಹೆಚ್ಚು ಮಾತಾಡಬೇಡಿ. ನಾನು ಯಾವ ಕೆಲಸಕ್ಕೆ ಬರುವುದಿಲ್ಲ ಎಂಬ ಆಲೋಚನೆ ನಿಮಗಿರುವುದಾದರೆ ಈ ದಿನ ಅದನ್ನು ತೆಗೆದುಹಾಕಿ, ಅದನ್ನು ಮುಕ್ತಾಯಗೊಳಿಸಿ. ಮತ್ತೆ ಆ ಮಾತು ನಿಮ್ಮ ಬಾಯಿಂದ ಬರಗೊಡಿಸಬೇಡಿ, ಮನಸ್ಸಲ್ಲಿ ಅದನ್ನು ಇಟ್ಕೊಳ್ಬೇಡಿ. ದೇವರು ನಿಮ್ಮ ಬಲಹೀನತೆಗಳನ್ನು ಬಲವಾಗಿ ಮಾರ್ಪಡಿಸಬಲ್ಲಾತನು. ನಿಮ್ಮ ಶಕ್ತಿ ಆತನಿಗೆ ಬೇಕಾಗಿಲ್ಲ, ನಿಮ್ಮ ಸಮರ್ಪಣೆ ಆತನಿಗೆ ಬೇಕು. ದೇವರು ನಮ್ಮ ಸಾಮರ್ಥ್ಯ ಕೋರುತ್ತಾ ಇಲ್ಲ, ನಮ್ಮ ಸಮರ್ಪಣೆಯನ್ನು ಕೋರುತ್ತಿದ್ದಾರೆ. ನಾವು ದೇವರ ಕೈಗೆ ಒಪ್ಪಿಸಿಕೊಟ್ರೆ ಸಾಕು, ಅಧೀನವಾದ್ರೆ ಸಾಕು, ಆತನ ಮಾತಿನ ಪ್ರಕಾರ ನಡೆದುಕೊಂಡ್ರೆ ಸಾಕು. ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ನಡೆಸುತ್ತಾರೆ. ಈ ದಿನ ನಾನು ನನ್ನ ಜೀವಿತದಲ್ಲಿ ಏನು ಸಾಧಿಸಿಲ್ಲ ಎಂಬ ದಿಗುಲು ನಿಮಗಿದೆಯಾ? ಒಬ್ಬ ಯವನಸ್ಥನಾಗಿ ನೀವು ನಿಮ್ಮ ಎಕ್ಸಾಮ್ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ ನಿರುತ್ಸಾಹದಲ್ಲಿದ್ದೀರಾ? ಒಬ್ಬ ಗೃಹಿಣಿಯಾಗಿ, ಗೃಹಸ್ಥನಾಗಿ ಕುಟುಂಬ ಜೀವಿತದಲ್ಲಿ ನಾವೇನು ಅಭಿವೃದ್ಧಿ ಆಗ್ತಾ ಇಲ್ಲ ಎಂಬ ದಿಗುಲು ನಿಮಗಿದೆಯಾ? ಇಲ್ಲವೇ ಒಬ್ಬ ಸೇವಕನಾಗಿ ನಾವು ಎಷ್ಟೇ ಸೇವೆ ಮಾಡಿದ್ರೂ ಒಬ್ಬರೂ ರಕ್ಷಣೆ ಹೊಂದುತ್ತಾ ಇಲ್ವಲ್ಲ, ಪ್ರತಿಫಲ ಇಲ್ವಲ್ಲ ಎಂಬ ದಿಗುಲು ನಿಮಗಿದೆಯಾ? ಸೇವೆಯಲ್ಲಿ ಪಾಲ್ಗೊಳ್ತಿದ್ದೇವೆ, ಆದರೆ ನಮ್ಮ ಹೃದಯದಲ್ಲಿ ತೃಪ್ತಿ ಇಲ್ಲ ಎಂಬ ದಿಗುಲಿದೆಯಾ? ಯಾವುದೇ ವಿಧವಾದ ಭಯ ನಿಮಗಿರಬಹುದು, ಇಲ್ಲವೇ ವೇದನೆ, ನಿರುತ್ಸಾಹ ಇರಬಹುದು. ಅದಕ್ಕೆ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನಿರುತ್ಸಾಹದಲ್ಲಿದ್ದ ಮೋಶೆಯನ್ನು ಕರೆದು ದೇವರು ದೊಡ್ಡ ನಾಯಕನಾಗಿ ಮಾಡಿದ್ರು. ನಾನು ಅಲ್ಪನೆಂದು ಒಪ್ಪಿಕೊಂಡಿರುವ ಗಿದ್ಯೋನನಿಗೆ ದೇವರು ದೊಡ್ಡ ಜಯ, ಶತ್ರುಗಳ ವಿರುದ್ಧ ಹೊಂದುವಂತೆ ದೇವರು ಮಾಡಿದ್ರು. ಮೀನುಗಾರರಾಗಿ, ಕೂಲಿ ಆಳುಗಳಾಗಿ ಇದ್ದ ಶಿಷ್ಯರನ್ನು ದೇವರು ಕರೆದಾಗ, ಅವರು ದೇವರಿಗೆ ವಿಧೇಯರಾದಾಗ, ಆತ್ಮಗಳನ್ನು ಹಿಡಿಯುವಂಥವರನ್ನಾಗಿ, ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಬಲ್ಲಂತಹ
ಅಪೋಸ್ತಲರನ್ನಾಗಿ ಅಭಿಷೇಕಿಸುತ್ತಾರೆ. ಈ ದಿನ ನಿಮ್ಮನ್ನು ನನ್ನನ್ನು ದೇವರು ಆರಿಸಿಕೊಳ್ತಿದ್ದಾರೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಸ್ವರ ಕೇಳಬೇಕೆಂಬ ಆಸೆ, ನಿಮ್ಮ ಚಿತ್ತವನ್ನು ಅರಿಯಬೇಕೆಂಬ ಕೋರಿಕೆ, ನಿಮಗೆ ವಿಧೇಯರಾಗಬೇಕು ಎಂಬ ಒಂದು ದೃಢ ನಿಶ್ಚಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಲೋಕವನ್ನು ನೋಡಿ ಭಯಪಡಲಾರದೆ, ಪರಿಸ್ಥಿತಿಗಳನ್ನು ನೋಡಿ ಬೆದರಿಕೊಳ್ಳದೆ, ಸರ್ವಶಕ್ತನಾದ ದೇವರು ನಮ್ಮ ಸಂಗಡೆ ಇದ್ದಾರೆ ಎಂಬ ನಂಬಿಕೆ, ನಿಮ್ಮನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುವ ನಾವು ನಿಮ್ಮ ಸಾಕ್ಷಿಗಳಾಗಿ ಬದುಕುವ ಹಾಗೆ, ಪ್ರತಿಯೊಂದು ಹೋರಾಟವನ್ನು ಒಂದು ಸವಾಲನ್ನಾಗಿ ತೆಗೆದುಕೊಂಡು ಜೀವಿತ ಹೊಂದಿಕೊಂಡು ಜಯದಿಂದ ಅಧಿಕ ಜಯಕ್ಕೆ ಸಾಗುವ ಹಾಗೆ, ನಿಮ್ಮ ಪ್ರಣಾಳಿಕೆಗಳೆಲ್ಲ ನಮ್ಮ ಜೀವಿತದ ಮೂಲಕ ನೆರವೇರುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಇಂತಹ ಸಂದೇಶ ನೀವು ಕೇಳುವಾಗ, ನೀವು ಸೇವೆ ಮಾಡಬೇಕೆಂಬ ಆಸೆ ನಿಮಗಿರುವಾಗ, ನಿಮಗೆ ಸಂದೇಹವಿದ್ದು ಏನಾದರೂ ಸಲಹೆ ಬೇಕಾದರೆ ಆ ವಿಷಯಗಳನ್ನು ಕೂಡ ನೀವು ತಿಳಿಯಪಡಿಸಿರಿ. ಅದಕ್ಕನುಗುಣವಾಗಿ ವೈಯಕ್ತಿಕವಾಗಿ ನಿಮಗೆ ಉತ್ತರ ಕೊಡ್ಲಿಕ್ಕಾಗದಿದ್ರೂ ಕೂಡ ಹೀಗೆ ಸಂದೇಶ ಸಾರುವಾಗ ನಿಮ್ಮ ಆ ಸಮಸ್ಯೆಗಳ ಕುರಿತು ಉಲ್ಲೇಖಿಸಿ ಪ್ರಾರ್ಥಿಸುವಾಗ ದೇವರು, ಪರಿಶುದ್ಧಾತ್ಮ ದೇವರು ತನ್ನ ಉತ್ತರ ವಾಕ್ಯದ ಮೂಲಕ ಅನುಗ್ರಹಿಸುತ್ತಾರೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ 8939731313 ನಂಬರ್ಗೆ ತಪ್ಪದೇ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ವಾಟ್ಸಪ್ ಮೆಸೇಜ್ ಎಲ್ಲ ಪರಿಶೀಲಿಸುತ್ತಿದ್ದೇವೆ, ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಬಟನ್ ಒತ್ತಿರಿ, ಶೇರ್ ಮಾಡಿರಿ. ನೀವಿನ್ನೂ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ, ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?